ಬಿಗ್ ಬಾಸ್ ಇನ್ನೊಂದ್ಸಲಿ ನಿಮ್ಮನ್ನ ಇಕ್ಕಟ್ಟಲ್ಲಿ ಸಿಗಿಸ್ಬಿಡ್ತಾರೆ. ಏನು ಅಂತಂದ್ರೆ ಫ್ಯಾಮಿಲಿ ರೌಂಡ್ ಇದ್ದಾಗ ನಿಮ್ಮ ತಾಯಿನ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲ ವೈಫ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂತ. ಆಮೇಲೆ ವೈಫ್ ಬರ್ತಾರೆ, ಅದು ಪಾಪ ಅಂದರೆ ಪ್ರತಿ ಸಲ ಅವರೊಂದು ಚಮಕ್ ಕೊಡ್ತಾ ಇರ್ತಾರೆ ಅವಾಗ. ಬಟ್ ವೈಫ್ ಬಂದು ಮಾತಾಡಿಸ್ತಾರೆ. ಬಂದಿದ್ದು ಅವರು ಸ್ಪಂದನಾಗೆ ಮತ್ತು ಕಾವ್ಯಗೆ ಗಿಫ್ಟ್ ಎಲ್ಲ ತಂದುಕೊಟ್ಟಿರ್ತಾರೆ. ತಂದ್ಬಿಟ್ಟು ನನ್ನ ನಾದ್ನೀರು ನೀವು ಅಂತ ಹೇಳ್ತಾರೆ. ಹೇಗಿತ್ತು ಸಿಚುವೇಶನ್ನು ಮನೆಯಲ್ಲೆಲ್ಲ? ಅಂದರೆ ನೀವು ವೈಫ್ ಬರಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ, ಅವ್ರು ಬರೋದು ಎಲ್ಲರ ಜೊತೆ ಮಾತಾಡೋದು ಅದೆಲ್ಲ ಹೇಗೆ ಅನ್ನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ನಾನು ಬಿಗ್ ಬಾಸ್ಗೆ ಹೇಳ್ತಾರೆ, ಬಿಗ್ ಬಾಸ್ ಯಾಕೆ ನನಗೆ ಹಿಂಗೆ ಮಾಡ್ತೀರಾ, ಎಲ್ಲ ಸತಿನೂ ತಗೊಂಬಂದು ಕೊಡ್ತೀರಾ, ಕೈಯಲ್ಲಿ ಇಟ್ಬಿಟ್ಟು ಹಂಗೆ ವಾಪಸ್ ತಗೊಂಡು ಹೋಗ್ತೀರಾ. ಲೆಟ್ರದು ಹಂಗೆ ಆಯ್ತಲ್ಲ, ನನಗೆ ಕೊಟ್ಟರು ನಿರ್ಧಾರ ಮಾಡೋದಕ್ಕೆ. ಅಭಿ ಕೊಡ್ತೀಯ ಇಲ್ಲ ನೀನು ಇಟ್ಕೊತೀಯ ಅಂತ. ನಾನು ಅಮ್ಮ ಬರ್ದವ್ರ ಲೆಟ್ರು ಅವನ ಹತ್ರ ನಂಗೆ ಕಿತ್ಕೊಳ್ಳೋಕೆ ನಂಗೆ ಇಷ್ಟ ಆಗಲಿಲ್ಲ, ಸೊ ಅವ್ನಿಗೆ ಕೊಟ್ಟೆ. ಸೊ ಅಂಥ ಸಿಚುವೇಶನ್ನೇ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನನಗೆ. ಇಲ್ಲಿ ಬಂದಾಗ ನನಗೆ ವೈಫ್ ಪೀಸ್, ನನ್ನ ವೈಫ್ ನನಗೆ ಫುಲ್ ಪೀಸ್. ಅವಳು ಅರ್ಥ ಮಾಡ್ಕೊತಾಳೆ ಅಂತ ನನಗೆ ಗೊತ್ತಿತ್ತು. ಅದು ಬಿಟ್ಟು ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಅದಾದ್ಮೇಲೆ ಬಂದು ನಾನು ಅಲ್ಲಿ ಹೋದಾಗಿಂದ ಒಬ್ಬರನ್ನ ಅಣ್ಣ ಅಂದಿಲ್ಲ, ಅಕ್ಕ ಅಂದಿಲ್ಲ, ತಂಗಿ ಅಂದಿಲ್ಲ, ಅಣ್ಣ ತಮ್ಮ ಅಂದ್ರೆ ಏನು ಅಂದಿಲ್ಲ. ಯಾಕಂದ್ರೆ ಅದು ಸಂಬಂಧ ಬೆಳೆಸಿದ್ರೇನೆ ಪ್ರಾಬ್ಲಮ್ ಆಗೋದು. ಅವ್ರನ್ನ ಮಾಡೋಕ್ಕಾಗಲ್ಲ, ಇವ್ರನ್ನ ಮಾಡೋಕ್ಕಾಗಲ್ಲ, ಅದು ನಾದ್ನಿಗಿದ್ನಿ ಅಂದ್ಬಿಟ್ಟು ಅವ್ರ ತಂಗಿ ನೀನು ಬಂದು ನಮ್ಮ ಮದುವೆ ಮಾಡಿಸ್ಬೇಕು, ಅದೇ ಹೋಯ್ತಾರೆ ನೀನು ಸುಮ್ಮನೆ, ಯಾವ ನಾದ್ನಿರು ಇಲ್ಲ, ಯಾವ ತಂಗಿರು ಇಲ್ಲ ಅಂತ ಕಳಿಸ್ದೆ. ಏನು ಮಾಡೋಕ್ಕಾಗಲ್ಲ. ಓಕೆ, ಫಿನಾಲೆ ವೀಕ್ನಲ್ಲಿ ನಿಮಗೆ ರಾಶಿಕಾ ತುಂಬ ಗೇಮ್ಸಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ಟಾಪ್ 6 ಟಾಸ್ಕ್ ಇದ್ದಾಗ್ಲೂ, ಅಂದರೆ ಫಿನಾಲೆ ಟಿಕೆಟಿಗೆ ಟಾಸ್ಕ್ ಇದ್ದಾಗ್ಲೂ ಅವ್ರು ನಿಮಗೆ ಪೋಲ್ಗಳನ್ನ ತಂದ್ಕೊಡೋದು ಬೇಗ ತಂದ್ಕೊಡ್ತಾರೆ. ಆ್ಯಕ್ಚುಲಿ ರಘು ಅವ್ರ ಹೈಟ್ ಇರೋದ್ರಿಂದ ರಕ್ಷಿತಾ ಪೋಲ್ ತಂದು ಸ್ವಲ್ಪ ಲೇಟ್ ಆಯ್ತೇನೋ, ಅವರು ಜೋಡಿಸಿದ್ದು ಬೇಗ ಜೋಡಿಸಿದ್ರು. ರಾಶಿಕಾ ನಿಮಗೆ ಪೋಲ್ಗಳನ್ನ ತುಂಬ ಬೇಗ ತಂದ್ಕೊಟ್ರು. ಸೊ ರಾಶಿಕಾ ಸಪೋರ್ಟ್ ಬಗ್ಗೆ ಏನು ಹೇಳ್ತೀರಿ? ಶಿ ಈಸ್ ವೆರಿ ಜೆನ್ಯೂನ್ ಆ್ಯಕ್ಚುಲಿ. ನಾನು ಸ್ಟಾರ್ಟಿಂಗಿಂದ ನಂಗೆ ಸಪೋರ್ಟ್ ಮಾಡ್ಕೊಂಬಂದಿಲ್ಲ. ನಾನು ಅವಳನ್ನ ನಾಮಿನೇಟ್ ಮಾಡಿದ್ರು ಯಾವುದೋ ಒಂದು ಇನ್ನೊಂದು ಯಾವುದೋ ವಿಚಾರದಲ್ಲಿ ಅವಳನ್ನ ಹೊರಗಡೆ ಏನೋ ಇಟ್ಟಿದ್ದು, ಸ್ಥಾನ ಕೊಡ್ಬೇಕಂದ್ರೆ ಅವಳನ್ನ 7ನೇ ಸ್ಥಾನ ಎಂಥ ಸ್ಥಾನ ಆ ಥರ ಅಷ್ಟೂ ಮಾಡಿದ್ರು. ಅವಳು ಅಷ್ಟೇ ಆ ಥರ ಏನೇ ಆಗಿದ್ರು ಬೇರೆಯವ್ರ ಹತ್ರ ಜಗಳ ಮಾಡ್ತಾಯಿದ್ಲು, ನನ್ನ ಹತ್ರ ಜಗಳ ಮಾಡ್ತಾಯಿದ್ಲು. ನನ್ನ ಹತ್ರ ಮಾತಾಡ್ರಪ್ಪ ನಾನು ಆ ಥರ. ಶಿ ವಾಸ್ ಸೋ ಸ್ವೀಟ್ ಟು ಮೀ. ಎಂಡ್ವರೆಗೂ ನನಗೆ ಏನೇ ಒಂದು ಸಿಚುವೇಶನ್ ಮುಂದೆ ಸಪೋರ್ಟಿಂಗ್ ಆಗಲಿ ಏನೇ ಅವ್ರ ಕಡೆಯಿಂದ ಬೇಕಾಗಿದ್ದಾಗ ನಂಗೆ ಸಪೋರ್ಟ್ ಮಾಡಿದ್ದಾಳೆ. ಆಮೇಲೆ ಆಯಿಲ್ ಇದ್ರ ಮೇಲೆ ನಡ್ಕೊಂಡು ಹೋಗಿ ಬಾಲ್ ಹಾಕೋದ್ರಲ್ಲೂ ನಾನು ಕೇಳಿದ ತಕ್ಷಣ ಬಂದು ಸಪೋರ್ಟ್ ಮಾಡ್ತಾಳೆ. ತುಂಬ ಖುಷಿ ಆಗುತ್ತೆ. ಶಿ ವಾಸ್ ಸೋ ಗುಡ್ ಟು ಮೀ ಆ್ಯಂಡ್ ಒಳ್ಳೆ ಫ್ರೆಂಡು. ಹೊರಗಡೆ ಬಂದಮೇಲೂ ನನ್ನ ಹೆಸರು ಯಾರು ಗೆಲ್ಲಬೇಕು ಅಂದರೆ ಧನುಷ್ ಗೆಲ್ಲಬೇಕು ಅಂತಂದ್ಲಂತೆ. ಧನುಷ್ ಇಲ್ಲ ರಘುಣ್ಣ ಗೆಲ್ಲಬೇಕು, ಅದೇ ಖುಷಿ ಆಗುತ್ತೆ. ಅವಳಿಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ.